ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೆ ನ ಸದ್ಭಿಃ ಸಾಕಂ ಮೀಮಾಂಸತೆ ವಾ ನ ಲಿಖತಿ ವಚಸೋ ಘಾಟಯತ್ಯಾಶಯಂ ಸ್ವಂ ಉಕ್ತಂ ನೋ ವಕ್ತಿ ಭೂಯ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೋ ಸ್ತೂಯತೆ ರಾಘವೇಂದ್ರಃ. ಎಂಥ ಮಾತಿದು! ರಾಯರು ಹೇಗಿರ್ತಿದ್ರು ಅಂದರೆ ಅಯುಕ್ತವಾದಂತಹ ಯಾವ ಮಾತುಗಳನ್ನು ಆಡ್ತಿರ್ಲಿಲ್ವಂತೆ. ಚಿತ್ತೇ ನಾಯುಕ್ತಮರ್ಥಂ ಕಲಯತಿ, ಅಯುಕ್ತವಾದಂತಹ ವಿಚಾರದ ಗಮನವನ್ನೇ ಹರಿಸ್ತಾ ಇರಲಿಲ್ವಂತೆ ಮಹಾನುಭಾವರು. ಎಂದಿಗೂ ಕೂಡ ಚಿಂತನೆ ಮಾಡ್ತಾ ಇರಲಿಲ್ವಂತೆ. ಶಾಸ್ತ್ರಕ್ಕೆ ಸಮ್ಮತಿ ಅಲ್ಲದೇ ಇರುವಂತಹ ವಿಚಾರವನ್ನು ದುಡುಕಿ ಕೂಡ ಮಾತಾಡ್ತಿರಲಿಲ್ವಂತೆ. ನಾವು ಹೀಗಲ್ಲ, ಶಾಸ್ತ್ರಕ್ಕೆ ಸಮ್ಮತವಾದಂತಹ ಮಾತುಗಳನ್ನು ದುಡುಕು ಆಡೋದಿಲ್ಲ. ಜ್ಞಾನಿಗಳು ಹೇಗಿರ್ತಾರೆ ಅನ್ನೋದನ್ನು ದಾಸರಾಯರಂತಾರೆ. ನಿನ್ನ ಚಿತ್ತಕ್ಕೆ ಬಂದದ್ ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥ ಬಯಕೆಯ ಕೊಡದೀರೋ ಶ್ರೀನಿವಾಸ ದಯಾನಿಧೇ. ಭಗವಂತನ ಸಂಕಲ್ಪ ಏನು ಅಂತ ತಿಳ್ಕೊಂಡಿರ್ತಾರೆ, ವಾಯುದೇವರ ಸಂಕಲ್ಪ ಏನು ಅಂತ ತಿಳ್ಕೊಂಡಿರ್ತಾರೆ ಮಹಾಜ್ಞಾನಿಗಳು. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಅಂತ ಹೇಳಿದಾಗ ಅವರು ಸತ್ಯ ಸಂಕಲ್ಪರಾಗ್ತಾರೆ. ಅವರು ಹೇಳಿದ ಮಾತನ್ನು ಭಗವಂತ, ಸತ್ಯ ಸಂಕಲ್ಪನಾದಂಥ ಭಗವಂತ ನೆರವೇರಿಸ್ತಾನೆ. ನಾವು ವಚನಭ್ರಷ್ಟರಾಗ್ತೇವೆ. ಯಾಕೆ ಅಂತಂದರೆ ನಾವು ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಅನ್ನಲ್ಲ, ಎನ್ನ ಚಿತ್ತಕ್ಕೆ ಬಂದದ್ದು ನಿನ್ನ ಚಿತ್ತಕ್ಕೆ ಬರಲಿ, ಅನ್ಯಥ ಬಯಕೆಯ ಕೊಡದೀರೋ ಶ್ರೀನಿವಾಸ ದಯಾನಿಧೇ. ಹೀಗಾಗತ್ತೆ ಜಗತ್ತಲ್ಲಿ. ನನ್ನ ಚಿತ್ತಕ್ಕೆ ಬಂದದ್ದು ನಿನ್ನ ಚಿತ್ತಕ್ಕೆ ಬರಲಿ ಅನ್ನೋ ಮಹಾನುಭಾವರು ನಾವು, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಅನ್ನುವಂತಹ ಜ್ಞಾನಿಗಳು ರಾಯರು. ಅದರಿಂದಾಗಿ ಅವರು ಹೇಳಿದಂತಹ ಮಾತುಗಳನ್ನು ಭಗವಂತ ನೆರವೇರಿಸಿಕೊಡ್ತಾನೆ ಅಂತ ಹೇಳ್ತಾರೆ. ನಮಗೆ ಜೀವನದಲ್ಲಿ ಎರಡಿರಬೇಕು, ಒಂದು ಗುರು, ಇನ್ನೊಂದು ಗುರಿ. ನಾವು ಗುರಿಯನ್ನು ತಲುಪಬೇಕು ಅಂದರೆ ಗುರುಗಳಿರಬೇಕು. ನಾವೇ ಗುರಿಯನ್ನು ತಲುಪುತ್ತೇವೆ ಅಂತ ಎಂದಿಗೂ ಸಾಧ್ಯ ಇಲ್ಲ. ಯಾಕೆ? ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಂ. ಆದ್ದರಿಂದ ಆ ಗುರುಗಳ ಪ್ರಸಾದ ಅನ್ನೋದೇನಿದೆ ಅದರ ಮುಖೇನ ನಾವು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಕೆಲವರಿಗೆ ಗುರಿ ಇರುತ್ತೆ, ಗುರುಗಳಿರಲ್ಲ. ಯಾವಾಗ ಅವರಿಗೆ ಗುರುಗಳಿರಲ್ಲ ಆ ಗುರಿಯನ್ನು ಅವರು ಎಂದಿಗೂ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಗುರುಗಳಿರ್ತಾರೆ, ಗುರಿಯೇ ಇರೋದಿಲ್ಲ. ಗುರುಗಳು ಮಾತ್ರ ಪಾಪ ಹೇಳಿದ್ದೇ ಹೇಳ್ತಾನೇ ಇರ್ತಾರೆ, ಅನೇಕ ಬಾರಿ ಕೇಳಿದ್ದನ್ನು ಕೇಳ್ತಾನೇ ಇರ್ತಾರೆ. ಆದರೂ ಕೂಡ ಗುರಿಯೇ ಇಲ್ಲದೆ ಇದ್ದಾಗ ಜೀವನದಲ್ಲಿ ಸಾರ್ಥಕತೆಯನ್ನೇ ಹೊಂದೋದಿಲ್ಲ ಅಂತ ಹೇಳ್ತಾರೆ. ರಾಯರು ಹೇಗಿದ್ದರು ಅಂದರೆ ನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೆ ನ ಸದ್ಭಿಃ. ಯಾವ ಯಾವ ಜ್ಞಾನಿಗಳು ಅಂತಿದ್ದಾರೆ ತಮ್ಮ ದೊಡ್ಡತನವನ್ನು ಪ್ರದರ್ಶನ ಮಾಡಬೇಕು ಅನ್ನುವಂತಹ ಇಚ್ಛೆಯಿಂದ ಅವರೊಡನೆ ವಾಗ್ವಾದವನ್ನು ನಡೆಸ್ತಿರ್ಲಿಲ್ವಂತೆ. ನಾನಿಷ್ಟು ದೊಡ್ಡ ಪಂಡಿತ ಅಂಥೇಳಿ. ಎಷ್ಟು ವಿನಯ ನೋಡಿ ರಾಯರದು ಅಂತ ಹೇಳುತ್ತೆ. ಸ್ವಲ್ಪ ಅಧ್ಯಯನ ಮಾಡಲಿಕ್ಕಿಲ್ಲ ನಾವು, ನನ್ನಂತಹ ಪಂಡಿತ ಮತ್ತೊಬ್ಬ ಇಲ್ಲ ಅಂತ ಹೇಳ್ತೇವೆ. ಪ್ರಾರಂಭದಲ್ಲಿ ಅಷ್ಟೇ ಹೇಳುವಾಗ ಗುರವೇ ನಮಃ ಗುರವೇ ನಮಃ ಅಂತ ಹೇಳ್ತಾ ಇರ್ತಾರೆ. ಅಧ್ಯಯನ ಮಾಡುವಂತಹ ಕಾಲದಲ್ಲಿ ಗುರವೇ ನಮಃ ಗುರವೇ ನಮಃ ಅಂತ ಹೇಳ್ತಿರ್ತಾರೆ. ಸ್ವಲ್ಪ ವಿದ್ಯೆ ಬರಲಿಕ್ಕಿಲ್ಲ, ಗುರುವೇನ್ಮಃ ಗುರುವೇನ್ಮಃ ಅಂದ್ಬಿಡ್ತಾರೆ. ಹೀಗೆಲ್ಲ ಜಗತ್ತಿನಲ್ಲಿ ನಾವು ಕಾಣುತ್ತೇವೆ. ಆದ್ದರಿಂದ ರಾಯರು ಹೀಗಿರಲಿಲ್ಲ ಅಂತ ಹೇಳ್ತಾರೆ. ಎಂಥ ಪರಮಜ್ಞಾನಿಗಳು ಆ ಮಹಾಜ್ಞಾನಿಗಳು. ಆದರೂ ಕೂಡ ಅವರು ಯಾವ ತಮ್ಮ ಒಂದು ದೊಡ್ಡತನವನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರವಾಗಿ ಸಜ್ಜನರೊಡನೆ ವಾಗ್ವಾದಕ್ಕೆ ಇಳಿತಾ ಇರಲಿಲ್ಲವಂತೆ. ಅಷ್ಟೇ ಅಲ್ಲ, ಸಾಕಂ ಮೀಮಾಂಸತೆ ವಾ ನ ಲಿಖತಿ ವಚಸೋದ್ಘಾಟಯತಿ ಆಶಯಂ ಸ್ವಂ. ತಾವು ಹೇಳಿದ ಮಾತೇ ಸರಿ ಅಂಥೇಳಿ ಅದನ್ನು ಓದೋರ ಮುಂದೆ ಹೇರ್ತಾ ಇರಲಿಲ್ವಂತೆ. ನಾನು ಬರೆದಿದ್ದೇ ಸರಿ ಅಂಥೇಳಿ ತಮ್ಮ ಸ್ವಂತ ಅಭಿಪ್ರಾಯವನ್ನು ಎಲ್ಲೂ ಕೂಡ ವ್ಯಕ್ತ ಮಾಡ್ತಿರ್ಲಿಲ್ವಂತೆ. ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಅಭಿಪ್ರಾಯ ಇದು ಅಂತ ಹೇಳ್ತಾರೆ. ಮತ್ತು ಅಷ್ಟೇ ಅಲ್ಲ, ಒಂದೇ ವಿಷಯವನ್ನು ಮತ್ತೆ ಮತ್ತೆ ಹೇಳೋದಿಲ್ವಂತೆ. ಉಕ್ತಂನೋ ಭಕ್ತಿಭೂಯ ಕ್ವಚಿತ್. ಹೇಳಿದ್ದನ್ನೇ ಹೇಳಲ್ವಂತೆ. ನಾವು ಹಾಗಲ್ಲ, ಹೇಳಿದ್ದನ್ನೇ ಹೇಳ್ತಿರ್ತೀವಿ. ಯಾಕಂದ್ರೆ ಮತ್ತೆ ಬರೋದಿಲ್ಲ ಬೇರೆ ಹೇಳಲಿಕ್ಕೆ. ಅದಕ್ಕೋಸ್ಕರವಾಗಿ ಹೇಳಿದ್ದನ್ನೇ ಹೇಳ್ತಾ ಇರ್ತೇವೆ. ಯಾಕೆಂದರೆ ರಾಯರು ಬಹಳ ಸೂಕ್ಷ್ಮ, ಅವರ ಲೇಖನ ಶೈಲಿ ಬಹಳ ಸೂಕ್ಷ್ಮ, ಬಹಳ ಗಂಭೀರ. ಪೂರ್ವೋಕ್ತ ಬಂದುಬಿಡ್ತಾರೆ ಅವರು. ಹಿಂದೆ ಬರೆದಿದ್ದೀವಿ ನೋಡ್ಕೊಳ್ಳಿ ಅಂಥೇಳಿ. ನಮಗೋ 10 ಸರಿ ಹೇಳಿದ್ರೇ ಬರಲ್ಲ, ಇನ್ನು ಪೂರ್ವೋಕ್ತ ಬಂದುಬಿಟ್ರೆ ಎಲ್ಲಿ ಹೋಗ್ಬೇಕು? ಮತ್ತು 10 ಸರಿ ಹೇಳಿ ಬಿಡಿಸಿ ಬಿಡಿಸಿ ಹೇಳಿದ್ರೇ ನಮಗೆ ಜ್ಞಾಪಕ ಇರಲ್ಲ. ಪೂರ್ವೋಕ್ತಮ್ ಹಿಂದೆ ಹೇಳಿದೀವಿ ನೋಡ್ಕೊಡಿ ಅಂದ್ಬಿಟ್ರೆ ಗತಿ ಏನಾಗಬೇಕು ಓದೋರ್ದು. ಆದರೆ ರಾಯರ ವೈಶಿಷ್ಟ್ಯ ಹಾಗೆ, ಉಕ್ತಂನೋ ಭಕ್ತಿಭೂಯ, ಮತ್ತೆ ಮತ್ತೆ ಹೇಳೋದಿಲ್ಲ ಅವರು. ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ. ಒಮ್ಮೆ ಬರೆದಿದ್ದನ್ನು ಎಂದಿಗೂ ಅಳಿಸ್ತಾ ಇರಲಿಲ್ಲವಂತೆ ರಾಯರು. ಬರೆದ್ರು ಅಂದರೆ ಮುಗೀತು. ನಾವು ಅಳಿಸೋದೇ ಜಾಸ್ತಿ ಬರೆಯೋದಕ್ಕಿಂತ. ಇಷ್ಟೇ ವ್ಯತ್ಯಾಸ. ಅವರಿಗೂ ನಮಗೇನು ವ್ಯತ್ಯಾಸ? ನಾವು ಬರೆಯೋದಕ್ಕಿಂತ ಅಗಳಕ್ಕಿಂತ ಉಗಳೇ ಜಾಸ್ತಿ ಅಂಥೇಳಿ ನಮ್ಮಲ್ಲಿ.
ಆದರೆ ರಾಯರು ಹೀಗಿರ್ತಿದ್ರು ಅಂತಾರೆ, ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ಅಸ್ಮಾತ್. ಆದ್ದರಿಂದ ಈ ಎಲ್ಲ ಸೂಕ್ಷ್ಮಗಳನ್ನು ರಾಯರು ಹೊಂದಿದ್ರು, ಅದರಿಂದ ಪರಿಪೂರ್ಣರಾಗಿದ್ದರು ಅಂಥೇಳಿ ರಾಘವೇಂದ್ರ ತೀರ್ಥರನ್ನು ವರ್ಣನೆ ಮಾಡ್ತಾ ಇದ್ದಾರೆ ಮಹಾನುಭಾವರು. ಅನೇಕ ರೀತಿಯ ರಾಯರು ಟಿಪ್ಪಣಿಗಳನ್ನು ರಚನೆ ಮಾಡಿದ್ದಾರೆ. ಪ್ರಧಾನವಾಗಿ ನಮಗೆಲ್ಲರಿಗೂ ಕೂಡ ಭಗವಂತನ ದಿವ್ಯವಾದಂತಹ ತತ್ವಜ್ಞಾನವನ್ನು ತಂದುಕೊಡುವಂಥದ್ದು ಅದು ಏಕೈಕ ಮಾರ್ಗ ಅಂದರೆ ವೇದ ಉಪನಿಷತ್ತುಗಳು. ಅದರಿಂದ ಭಗವಂತನ ತತ್ವಜ್ಞಾನ ಆಗಬೇಕು ಅಂದರೆ ವೇದಯಂತೀತಿ ವೇದಾಹ, ಯಾವುದು ಭಗವಂತನನ್ನು ತಿಳಿಸಿಕೊಡುತ್ತಲ್ಲ ಅದಕ್ಕೋಸ್ಕರ ಅದನ್ನು ವೇದ ಅಂತ ಕರಿತಾ ಇದ್ದಾರೆ ಅಂತ ಹೇಳ್ತಾರೆ. ಅದರಿಂದ ಆ ವೇದವನ್ನು ನಾವು ಅರ್ಥೈಸಿಕೊಳ್ಳಬೇಕು ಅಂತಂದರೆ ಶ್ರೀಮದಾಚಾರ್ಯರ ಸೂತ್ರಭಾಷ್ಯಗಳ ಮೂಲಕವಾಗಿ ಅದನ್ನು ಅರ್ಥೈಸಿಕೊಳ್ಳಬೇಕು. ಆ ವೇದವನ್ನು ನೇರವಾಗಿ ಅರ್ಥೈಸಿಕೊಳ್ತೀವಿ ಅಂತ ಹೋದಾಗ ಬಹಳಷ್ಟು ಅಜ್ಞಾನಕ್ಕಿಂತ ವಿಪರೀತ ಜ್ಞಾನವೇ ಬರುವಂತಹ ಸಾಧ್ಯತೆಗಳು ನಮ್ಮಲ್ಲಿರುತ್ತೆ. ಆದ್ದರಿಂದ 564 ಬ್ರಹ್ಮಸೂತ್ರಗಳನ್ನು ಶ್ರೀ ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೆ. ಅನಂತರದಲ್ಲಿ ಆ 564 ಬ್ರಹ್ಮಸೂತ್ರಗಳನ್ನು ಅರ್ಥೈಸಿಕೊಳ್ಳುವಂತಹ ರೀತಿಯ ಶ್ರೀಮದಾಚಾರ್ಯರು ಅನೇಕ ಗ್ರಂಥಗಳನ್ನು 4 ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ನ್ಯಾಯ ವಿವರಣ, ಅನುವ್ಯಾಖ್ಯಾನ, ಅಣುಭಾಷ್ಯ, ಶ್ರೀಮದ್ಭಾಷ್ಯ ಎಂಬುದಾಗಿ 4 ಸೂತ್ರ ಪ್ರಸ್ಥಾನ ಗ್ರಂಥಗಳು. ಈ ಎಲ್ಲ ಗ್ರಂಥಗಳು ಕೂಡ ಅದಕ್ಕೆ ನಂತರದಲ್ಲಿ ಟೀಕಾಕೃತ್ಪಾದರು ಅದನ್ನು ಅರ್ಥವನ್ನು ವಿವರಣೆ ಮಾಡ್ತಾ ಹೋದರು. ಶ್ರೀಮದಾಚಾರ್ಯರು ಇಷ್ಟೆಲ್ಲ ನಮಗೆ ಅನುಗ್ರಹವನ್ನು ಮಾಡಿದರೂ ಕೂಡ ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯ ಅದು ಕ್ಷೀಣಿಸ್ತಾ ಹೋಯಿತು ದಿನೇ ದಿನೇ. ಇದನ್ನು ಮನಗಂಡಂತಹ ರಾಘವೇಂದ್ರ ಸ್ವಾಮಿಗಳು 6 ಗ್ರಂಥಗಳು ಸೂತ್ರ ಆ ಎಲ್ಲ ಪ್ರಸ್ಥಾನದ ಮೇಲೆ ಹೊರಟಿರುವಂತಹ ಗ್ರಂಥಗಳು ಅಂತ ಹೇಳ್ತಾರೆ. ಸಮಗ್ರವಾದಂತಹ 564 ಬ್ರಹ್ಮಸೂತ್ರಗಳನ್ನು ನಾವು ಚಿಂತನೆ ಮಾಡಲಿಕ್ಕಾಗಲ್ಲ ಅಂತ ಮನಗಂಡಂತಹ ರಾಯರು ಅಣುಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ತತ್ವಮಂಜರಿ ಅಂತ ಹೇಳಿ ರಚನೆ ಮಾಡಿಕೊಟ್ಟಿದ್ದಾರೆ. ಅಣುಭಾಷ್ಯಕ್ಕೆ ವ್ಯಾಖ್ಯಾನ ರೂಪವಾಗಿರುವಂಥದ್ದು ತತ್ವಮಂಜರಿ. ಹಾಗೆ ತತ್ವ ಪ್ರಕಾಶಿಕ ಅಂತ ಟೀಕಾಕೃತ್ಪಾದರ ಸೂತ್ರ ಭಾಷ್ಯದ ಮೇಲೆ ಹೊರಟಂತಹ ಗ್ರಂಥ, ಅದಕ್ಕೆ ಭಾವದೀಪ ಎಂಬುದಾಗಿ ಟಿಪ್ಪಣಿಯನ್ನು ರಚಿಸಿಕೊಟ್ಟಿದ್ದಾರೆ. ಇನ್ನು ಆ ತತ್ವಪ್ರದೀಪದಲ್ಲಿ ಬರುವಂತಹ ನ್ಯಾಯಸುಧೆಯಲ್ಲಿ ಬರುವಂತಹ ಯಾವ ವ್ಯತ್ಯಾಸಗಳು, ಸಂದೇಹಗಳಿವೆ, ಪರಸ್ಪರ ವಿರೋಧವಾದಂತಹ ವಾಕ್ಯಗಳೇನಿದೆ ಅದನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಮತ್ತೊಂದು ಗ್ರಂಥವನ್ನು ವ್ಯಾಸತೀರ್ಥರು ರಚನೆ ಮಾಡಿಕೊಟ್ಟಿದ್ದರು, ಚಂದ್ರಿಕಾ ಎಂಬುದಾಗಿ. ಆ ಚಂದ್ರಿಕೆಗೆ ಪ್ರಕಾಶಿಕೆಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ ರಾಯರು. ಹಾಗೆ ಇನ್ನು ಶ್ರೀಮನ್ ನ್ಯಾಯಸುಧೆಗೆ ಸುದೀರ್ಘವಾದಂತಹ ವ್ಯಾಖ್ಯಾನ ಪರಿಮಳ ಅಂತ ಹೇಳ್ತಾರೆ. ಆಚಾರ್ಯರ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ರೂಪವಾದದ್ದು ಶ್ರೀಮನ್ ನ್ಯಾಯಸುಧಾ. ಆ ಶ್ರೀಮನ್ ನ್ಯಾಯಸುಧಾಗೆ ಟಿಪ್ಪಣಿ ರೂಪದಲ್ಲಿ ರಚನೆ ಮಾಡಿಕೊಟ್ಟಿರುವಂತಹದ್ದೇ ಪರಿಮಳ ಅಂಥೇಳಿ ಗುರುಗುಣ ಸ್ತವನದಲ್ಲಿ ಹೇಳ್ತಾರೆ. ಪರಿಮಳ ಅನ್ನುವಂಥ ಗ್ರಂಥ ಹೇಗೆ ಅದು ಪರಿಮಳ ಅಂತ ಕರೆಸ್ಕೊಳ್ತು ಅಂಥೇಳಿ ಅದ್ಭುತವಾಗಿ ವಾದೀಂದ್ರ ತೀರ್ಥರು ಹೇಳ್ತಾರೆ. ಯಾವ ಸರಸ್ವತಿ ದೇವಿ ವಾಗಭಿಮಾನಿ ದೇವತೆ ಅವಳು ಈ ರಾಯರು ತಮ್ಮ ಜಿಹ್ವೆ ನಾಲಿಗೆ ಮೇಲೆ ಆ ಸರಸ್ವತಿ ದೇವಿ ಬಂದು ನರ್ತನ ಮಾಡೋದಿಲ್ಲಂತೆ. ಯಾತಕ್ಕೆ ಅಂದರೆ ಈ ಮಹಾನುಭಾವರ ನಾಲಿಗೆ ರಂಗಸ್ಥಳ ಇದ್ದಾಗಿತ್ತಂತೆ. ಆ ರಂಗಸ್ಥಳ, ರಾಯರ ನಾಲಿಗೆಯೇ ರಂಗಸ್ಥಳ. ಆ ರಂಗಸ್ಥಳದ ಮೇಲೆ ವಾಗಭಿಮಾನಿ ದೇವತೆ ವಾಗ್ದೇವಿ ಬಂದು ನರ್ತನವನ್ನು ಮಾಡಿದ್ದಾಳೆ. ನರ್ತನವನ್ನು ಮಾಡುವಾಗ ಅವಳ ಕೇಶರಾಶಿಯಿಂದ ಅನೇಕ ಮಲ್ಲಿಗೆ ಹೂವುಗಳು ಬಿದ್ದುವಂತೆ. ಅದನ್ನೆಲ್ಲ ಒಟ್ಟುಗೂಡಿಸಿದಾಗ ಹೊರಟಿದ್ದೇ ಪರಿಮಳ ಅಂತ ಹೇಳ್ತಾರೆ ವಾದೀಂದ್ರ ತೀರ್ಥರು. ಎಂಥ ಅದ್ಭುತ ವರ್ಣನೆ ಅಂತ ಹೇಳ್ತಾರೆ. ಅದು ಅನ್ವರ್ಥವಾದಂತಹ ವರ್ಣನೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ರಾಯರ ಪರಿಮಳವೇ ಹಾಗೆ. ಅಂತಹ ಅತ್ಯುತ್ಕಟ ರೀತಿಯಲ್ಲಿ ರಾಯರು ವಿವರಣೆಯನ್ನು ಕೊಟ್ಟಿದ್ದಾರೆ ಮಹಾನುಭಾವರು. ಇನ್ನೆರಡು ಸ್ವತಂತ್ರವಾದಂತಹ ಸೂತ್ರ ಪ್ರಸ್ಥಾನದ ಮೇಲೆ ಹೊರಟಂತಹ ಗ್ರಂಥಗಳು, ನ್ಯಾಯಮುಕ್ತಾವಳಿ ಅಂಥೇಳಿ ಅದರಲ್ಲಿರುವಂತಹ ಎಲ್ಲ ಸ್ಥೂಲವಾದಂತಹ ವಿಚಾರಗಳನ್ನು ಬಿಡಿಸಿ ಇಡ್ತಾರೆ ನ್ಯಾಯಮುಕ್ತಾವಳಿನಲ್ಲಿ. ಮತ್ತೊಂದು ತಂತ್ರದೀಪಿಕಾ ಅಂಥೇಳಿ ಆ ಸೂತ್ರಗಳ ಅರ್ಥವನ್ನು ಬಹಳ ಚಂದ, ತಂತ್ರದೀಪಿಕಾ ವ್ಯಾಖ್ಯಾನ ಬಹಳ ಚಂದ. ಈ ರೀತಿಯಾಗಿ 6 ರೀತಿಯ ವ್ಯಾಖ್ಯಾನವನ್ನು ಮಹಾನುಭಾವರು ಮಾಡ್ತಾ ಕೊಡ್ತಾ ಇದ್ದಾರೆ. ಚಂದ್ರಿಕಾ ಪ್ರಕಾಶವನ್ನು ನಾವು ನೋಡಿದಾಗ ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂತ ಮೀಮಾಂಸಾ ಶಾಸ್ತ್ರದಲ್ಲಿ 2 ವಿಚಾರಗಳು. ಯಾವ ಉತ್ತರ ಮೀಮಾಂಸಾ ಇದೆ ಆ ಉತ್ತರ ಮೀಮಾಂಸಾ ಸೂತ್ರ ಅಂಥೇಳಿ ಪ್ರಸಿದ್ಧವಾಗಿದೆ. ಇನ್ನು ಇರುವಂತಹ ಪೂರ್ವ ಮೀಮಾಂಸವನ್ನು ಬಿಚ್ಚಿಟ್ಟಿರುವಂಥವರು ವ್ಯಾಸತೀರ್ಥರು. ಅಲ್ಲಿ ಬರಬಹುದಾದಂಥ ಎಲ್ಲ ಮೀಮಾಂಸಾ ಪ್ರಕ್ರಿಯೆಗಳನ್ನು ರಾಯರು ತಾವು ಸಜ್ಜನರಿಗೋಸ್ಕರವಾಗಿ ತೆರೆದಿಟ್ಟಿದ್ದಾರೆ ಅನ್ನುವಂಥ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ. ವಂದಾರು ಪ್ರಾಣಿಚೇತ
ಶ್ರುತಿತಿಮಿರ ಪರೀಭಾವ ಕೌಶಲ್ಯ ಭಾಜ ತೇಜಸ್ತೆ ರಾಘವೇಂದ್ರ ವೃತಿವರ ಕಿಮಿತಿ ಶ್ರೀಮತೋ ವರ್ಣಯಾಮಃ. ರಾಯರು ಪ್ರಜ್ವಲಿಸಿರುವಂತಹ ಅವಾಗ್ತಾನೆ ಹುಟ್ಟಿದಂತಹ ಸೂರ್ಯನಂತೆ ತಾವು ಇದ್ದಾರಂತೆ. ಯಾಕೆ ಅಂದರೆ ಆಗ ತಾನೇ ಉದಿಸಿದಂತಹ ಸೂರ್ಯನಲ್ಲಿ ತೇಜಸ್ಸು ಬಹಳ ಇರುತ್ತೆ. ವ್ಯಾಸತೀರ್ಥರು ಬರೆದಿರುವಂತಹ ಚಂದ್ರಿಕೆಯಲ್ಲಿ ಆ ತೇಜಸ್ಸಿದೆ ಅಂತ ಹೇಳ್ತಾ ಇದ್ದಾರೆ. ಆ ತೇಜಸ್ಸೇ ಮೊದಲು ಪ್ರಕಾಶಮಾನವಾಗಿದೆ. ಇನ್ನು ಆ ತೇಜಸ್ಸಿಗೆ, ಯಾವ ಚಂದ್ರಿಕೆ ಅನ್ನುವಂತಹ ತೇಜಸ್ಸಿಗೆ ಮತ್ತಷ್ಟು ಪ್ರಕಾಶ ಬಂದರೆ ಇನ್ನೆಷ್ಟು ದೇದೀಪ್ಯಮಾನವಾಗಿರುತ್ತೆ. ಹಾಗಿದೆ ರಾಯರ ಪ್ರಕಾಶ ಅಂತ ಹೇಳ್ತಾರೆ. ಮೊದಲೇ ಪ್ರಕಾಶಮಾನವಾದಂತಹ ಒಂದು ವಸ್ತುವಿಗೆ ಇನ್ನಷ್ಟು ಪ್ರಕಾಶವನ್ನು ನಾವು ಕೊಟ್ಟಾಗ ಅದರ ಪ್ರಕಾಶ ಕಮ್ಮಿ ಆಯಿತು ಅಂತ ಎಲ್ಲೂ ಜಗತ್ತಿನಲ್ಲಿ ಇರೋದಿಲ್ಲ. ಅದರ ಪ್ರಕಾಶ ಇನ್ನಷ್ಟು ದೇದೀಪ್ಯಮಾನವಾಗಿ ಬೆಳಗತ್ತೆ. ಹೇಗೋ ಹಾಗೆ ಚಂದ್ರಿಕೆಗೆ ಪ್ರಕಾಶ ಅನ್ನುವಂಥದ್ದು, ರಾಯರ ಪ್ರಕಾಶ ಅನ್ನುವಂಥದ್ದು ಅಷ್ಟು ಉತ್ಕೃಷ್ಟವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ರಾಯರ ಗ್ರಂಥಗಳನ್ನು ನಾವು ಅರ್ಥೈಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಅನಂತೋರ್ಥ ಪ್ರಕಟಿತ ತ್ವಯಾಣೌ ಭಾಷ್ಯ ಸಂಗ್ರಹೇ ಅಹೋ ಆತ್ಮಪರಿಜ್ಞಪ್ತೈ ಕೃಷ್ಣೇನೇವ ಆನನಾಂತರೇ. ಯಾವ ತಾಯಿಯಾದಂತಹ ಯಶೋದೆ ಕೃಷ್ಣನ ಸಣ್ಣ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಕಂಡ್ಲಂತ. ಹಾಗೆ ಆಚಾರ್ಯರು ಕೂಡ ತಮ್ಮ ಸಣ್ಣ ಕೃತಿಯಲ್ಲಿ ಯಾವ ಅಣುಭಾಷ್ಯ ಅಂತ ಪ್ರಸಿದ್ಧವಾಗಿದೆ, ಆ ಅಣುಭಾಷ್ಯದಲ್ಲಿ ಇಡೀ 564 ಬ್ರಹ್ಮಸೂತ್ರಗಳನ್ನು ಅಡಕ ಮಾಡಿಟ್ರಂತೆ. ಅದರಂತೆ ರಾಯರು ಕೂಡ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಆಚಾರ್ಯರು 32 ಅಧ್ಯಾಯಗಳಲ್ಲಿ ಚಿತ್ರಣ ಮಾಡಿರುವಂತಹ ಬೃಹತ್ ಗ್ರಂಥ. ಅದಕ್ಕೆ ಭಾವಸಂಗ್ರಹ ಅಂಥೇಳಿ ಕೇವಲ 32 ಶ್ಲೋಕಗಳಲ್ಲಿ ಸಮಗ್ರವಾದಂತಹ ಮಹಾಭಾರತವನ್ನು ತೆರೆದಿಡ್ತಾರೆ ರಾಯರು. ಅಂದರೆ ಎಷ್ಟು ಜ್ಞಾನ ನಮಗೆ! ಅದೇ ವಿದ್ವಾಂಸರ ಲಕ್ಷಣ. ಹಾಗಂತೆ ದೊಡ್ಡದಾದಂತಹ ಅತಿ ವಿಸ್ತೃತವಾದಂತಹ ಗ್ರಂಥವನ್ನು ಸೂಕ್ಷ್ಮವಾಗಿ ಹೇಳುವಂತಹ ಸಾಮರ್ಥ್ಯ ಇರಬೇಕು. ಸ್ವಲ್ಪನೇ ವಿಚಾರ ಇರೋದನ್ನು ಬಹಳಷ್ಟು ಬಿಡಿಸಿಟ್ಟು ಸುದೀರ್ಘವಾಗಿ ಹೇಳುವುದಕ್ಕೂ ಬರಬೇಕಂತ. ಅದು ಪಂಡಿತರ ಲಕ್ಷಣ ಅಂತ ಹೇಳ್ತಾರೆ. ಹಾಗೆ ರಾಯರು ಕೂಡ 32 ಅಧ್ಯಾಯಗಳಲ್ಲಿ ಆಚಾರ್ಯರು ಹೇಳಿರುವಂತಹ ಸಮಗ್ರವಾದಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು 32 ಒಂದೊಂದು ಅಧ್ಯಾಯಕ್ಕೆ ಒಂದೊಂದೇ ಶ್ಲೋಕ. ಎಷ್ಟು ಅದ್ಭುತ ವಿವರಣೆ! ಎಂಥ ಜ್ಞಾನಿ ಇರಬೇಕು ರಾಯರದು! ಇಷ್ಟೆಲ್ಲ ನಾವು ನೋಡ್ತೇವೆ. ಆಗ ರಾಯರು ಎಷ್ಟು ಮಹಿಮಾವಂತರು! ನಾವು ಜಗತ್ತಿನಲ್ಲಿ ಪವಾಡ ಮಾಡೋದನ್ನು ನೋಡ್ತೇವೆ. ಆದರೆ ಪವಾಡಕ್ಕೂ ಮಹಿಮೆಗೂ ಬಹಳಷ್ಟು ವ್ಯತ್ಯಾಸ ಇದೆ ಅಂತಾರೆ ಶಾಸ್ತ್ರಕಾರರು. ಪವಾಡ ಅಂದರೆ ಕಣ್ಣಿಗೆ ಕಟ್ಟಿ ಮಾಡುವಂತಹ ವಿದ್ಯಾ ಪ್ರದರ್ಶನ. ಅದು ವಿದ್ಯಾ ಅಲ್ಲ, ಅವಿದ್ಯಾ ಅದು. ಆದ್ದರಿಂದ ಅದು ಯೋಗ್ಯವಾದದ್ದಲ್ಲ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಅದನ್ನು ಪವಾಡ ಅಂತ ಕರಿಬೇಕು. ರಾಯರು ತೋರಿಸಿದ ಪವಾಡ ಅಲ್ಲ, ರಾಯರು ತೋರಿಸಿದ್ದು ಮಹಿಮೆ. ಯಾಕೆ ಅಂದರೆ ಪವಾಡಕ್ಕೂ ಮಹಿಮೆಗೂ ಇಷ್ಟೇ ವ್ಯತ್ಯಾಸ. ಪವಾಡ ಅಂದರೆ ಕಣ್ಣು ಕಟ್ಟಿದ ವಿದ್ಯೆ ಅಂತ ಅರ್ಥ. ಕಣ್ಣು ಕಟ್ಟಿ ವಿದ್ಯೆ ಅಂತ ನಮ್ಮಲ್ಲಿ ಕರೀತಾರೆ, ಅದು ಪವಾಡ. ಆದರೆ ರಾಯರು ತೋರಿಸಿದ್ದು ಮಹಿಮೆ. ಎಂದಿಗೂ ಕೂಡ ಕಣ್ಣು ಕಟ್ಟಿ ವಿದ್ಯೆಯನ್ನು ತೋರಿಸಿದ್ದಲ್ಲ ರಾಯರು, ತಮ್ಮ ಮಹಿಮೆಯನ್ನು ತೋರಿಸಿದ್ದು ಅಂತ ಹೇಳ್ತಾರೆ. ಅದಕ್ಕೆ ದಾಸರಂದರು, ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ, ನಂಬಿದ ಜನರಿಗೆ ಬೆಂಬಲ ತಾನಾಗಿ ಹಂಬಲಿಸಿದ ಫಲ ತುಂಬಿ ಕೊಡುವೋರನ್ನ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ. ಮೃತ್ಯುದೂತರು ತನ್ನನು, ಒಂದೊಂದೇ ವಿವರಣೆಯನ್ನು ಕೊಡ್ತಾರೆ ರಾಯರು ಯಾಕೆ ಮಹಿಮೆಯನ್ನು ತೋರಿಸಿದರು ಅಂತ ಹೇಳಿ. ಯಾರಾದರೂ ಪವಾಡ ಮಾಡೋ ಹಾಗಿದ್ದರೆ ಇನ್ನು ಬದುಕಿರೋರನ್ನ ಕೊಲೆ ಮಾಡ್ತಾರಷ್ಟೇ ಹೊರತು, ಯಾರು ಅಸುನೀಗಿದ್ದಾರೆ, ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಅವರ ಪ್ರಾಣವನ್ನು ರಕ್ಷಣೆ ಮಾಡುವಂತಹ ಕಾರ್ಯವನ್ನು ಯಾವ ಪವಾಡ ಸದೃಶರಾದಂತಹ ವ್ಯಕ್ತಿಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಯರು ಪವಾಡವನ್ನು ನಡೆಸಿದ್ದಲ್ಲ, ಅವರು ಮಹಿಮೆಯನ್ನು ಪ್ರದರ್ಶನ ಮಾಡಿದ್ದು ಅನ್ನುವಂತಹ ಮಾತುಗಳನ್ನು ದಾಸರಾಯರು ಆಡ್ತಾ ಇದ್ದಾರೆ. ಘಟಿತ ಅಘಟಿತ ಸಾಮರ್ಥ್ಯವನ್ನು ರಾಯರು ಎಷ್ಟೋ ಸಂದರ್ಭದಲ್ಲಿ ತಾವು ಪ್ರದರ್ಶನ ಮಾಡಿದ್ದಾರೆ. ಅದು ಕೇವಲ ಭಗವಂತನ ಆಜ್ಞೆಯಂತೆ ಮಾಡಿದ್ದಾರೆ ಹೊರತು ತಮ್ಮ ವಿದ್ವತ್ ಪ್ರದರ್ಶನಕ್ಕೋ ಅಥವಾ ತಾವಿಷ್ಟು ದೊಡ್ಡವರು ಅಂತ ಹೇಳಿ ಜಗತ್ತಿಗೆ ಸಾಬೀತುಪಡಿಸೋದಕ್ಕೋ ರಾಯರು ಮಾಡಿದ್ದಲ್ಲ ಅನ್ನುವಂಥ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ. ತೋಕೆ ತೋಕಸ್ಯ ಶೌರೇಹೇ ಅತಿಭೃಶ ಕುಪಿತಾಂ ತತ್ಪ್ರಸೂನಮಂತರೇವ.
ಅದರಿಂದ ಆ ಅಣುಭಾಷ್ಯದಲ್ಲಿ ಅಡಕವಾದಂತಹ ಅರ್ಥವಿಸ್ತಾರವನ್ನು ನಿಮ್ಮಷ್ಟು ಚಂದವಾಗಿ ಯಾರು ಬಿಡಿಸಲಿಕ್ಕೆ ಸಾಧ್ಯ ಅಂಥೇಳಿ ಗುರುಗುಣ ಸ್ತವನದಲ್ಲಿ ತಿಳಿಸ್ತಾ ಇದ್ದಾರೆ. ಅನೇಕ ಗ್ರಂಥಗಳ ಮಹಿಮೆಯನ್ನು ಕೂಡ ಸೂಚನೆ ಮಾಡ್ತಾ ಇದ್ದಾರೆ. ರಾಯರು ಸುಮಾರು 48 ಗ್ರಂಥಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಸ್ವತಂತ್ರ ಗ್ರಂಥಗಳು ಅಂತೂ ಕೆಲವು ಪ್ರಸಿದ್ಧಗೊಂಡಿದೆ. ಹೆಚ್ಚು ಟೀಕಾಕೃತ್ಪಾದರ ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ರೂಪವಾಗಿ ಹೊರಟಂಥ ಗ್ರಂಥಗಳೇ ಬಹಳಷ್ಟು. ಆದ್ದರಿಂದ ಆ ಭಾಟ್ಟ ಸಂಗ್ರಹ ಇರಬಹುದು, ವಾದಾವಲಿ ಭಾವದೀಪಿಕಾ ಇರಬಹುದು, ಇದೆಲ್ಲವೂ ಪ್ರಸಿದ್ಧವಾದಂತಹ ಗ್ರಂಥಗಳು. ಈ ಎಲ್ಲ ಗ್ರಂಥಗಳ ವಿಸ್ತಾರವಾದಂತಹ ವಿವರಣೆಯನ್ನು ಇನ್ನು ಉಳಿದಂತಹ ನಾಳೆ ದಿವಸ ವರ್ಣನೆ ಮಾಡೋಣ ಅಂತ ಹೇಳ್ತಾ 2 ವಾಕ್ಕುಸುಮಾಂಜಲಿಗಳನ್ನು ಅಸ್ಮದ್ಗುರುವಂತರ್ಗತ ಕುಲದೇವತಾತ್ಮಕ ಲಕ್ಷ್ಮೀ ನರಸಿಂಹದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.